ಆಗಿದ್ರಿ. ಹೌದು. ಬಿಜೆಪಿ ತೊರೆದು ಕಾಂಗ್ರೆಸ್ ಕೂಡ ಸೇರಿದ್ರಿ ಕೆಲಸ ಮಾಡಿ. ಬಿಜೆಪಿ ತೊರೆದು ಅನ್ಬೇಡ, ನಾನು ಯಾವಾಗ್ಲೂ ಕಾಂಗ್ರೆಸ್ ಅವಳೇನೆ. ಹೌದು. ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ, ತಮ್ಮ ಹೆಸರು ಇಲ್ಲ. ಹೌದು, ನನ್ನ ಹೆಸರಿಲ್ಲ, ಆದ್ರೆ ಬಾಲರಾಜ್ ಗೌಡ್ರನ್ನ ಅಲ್ಲಿ ಆಯ್ಕೆ ಮಾಡಲಾಗಿದೆ. ಖಂಡಿತವಾಗ್ಲೂ ಏನು ಪಕ್ಷ ಹೇಳುತ್ತೆ ಹಾಗೆ ಪಕ್ಷದ ವರಿಷ್ಠರು ಏನು ಹೇಳ್ತಾರೆ, ನಾನು ಅಲ್ಲಿ ಗೋ ವಿತ್ ದಟ್. ಪ್ರಯತ್ನಕ್ಕೆ ಫಲ ಸಿಗೋದು ಒಂದೊಂದ್ಸತಿ ಸಿಗದೆ ಇರೋದು, ದಟ್ಸ್ ಫೈನ್. ಆದ್ರೆ ನನ್ಗನ್ಸುತ್ತೆ ಯಾವಾಗ್ಲೂ ನನ್ಗೆ ಇವಾಗ ಸಿದ್ದರಾಮಯ್ಯ ಸರ್ ಇರಬಹುದು, ಹಾಗೆ ನಮ್ಮ ಅಧ್ಯಕ್ಷರು ಇರಬಹುದು, ನನ್ನ ಒಳತಿಗೆ ಯೋಚನೆ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಈ ಮುಂಚೆ ಬಂದಾಗ್ಲೂ ಸಹ ಸಿದ್ದರಾಮಯ್ಯ ಸರ್ ಹೇಳ್ತಾ ಇದ್ರು, ಅಲ್ಲಿ ಬಲಿಷ್ಠವಾದಂತಹ ನಿನಗೆ ಆಪೋನೆಂಟ್ ಆಗ್ತಾರೆ, ನಿಜವಾಗ್ಲೂ ಯೋಚನೆ ಮಾಡು, ನಿನ್ಗಾಗತ್ತಾ ಆ ಥರ ಶಕ್ತಿ ಇದೆಯಾ ಅಂತ. ಎಲ್ಲ ಶಕ್ತಿನೂ ಅಂದ್ರೆ ಎಲ್ಲ ತರದ ಶಕ್ತಿ ನಿನ್ನಲ್ಲಿ ಇದೆಯಾ ಅಂತ. ಬಟ್ ಹಿ ಹ್ಯಾಡ್ ಆಲ್ಸೋ ಟೋಲ್ಡ್ ಮೀ ದಟ್ ಮೆರಿಟ್ ವೈಸ್ ಯು ಸ್ಟ್ಯಾಂಡ್ ಅ ಚಾನ್ಸ್. ಖಂಡಿತವಾಗ್ಲೂ ನೋಡೋಣ, ಏನಾದರೂ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಈಗಲೂ ಹೆಚ್ಚಿನದಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಸಮಾಧಾನ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೊಂದು ಧೈರ್ಯ ಇದೆ, ಅಥವಾ ನನ್ನಲ್ಲಿ ಒಂದು ಆತ್ಮವಿಶ್ವಾಸ ತುಂಬುವಂತ ಪ್ರಯತ್ನ ನನ್ನ ನಾಯಕರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ತುಂಬಾ ಸಂತೋಷ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಕಾಂಗ್ರೆಸ್ ಪಕ್ಷ ನನಗೆ ಯಾವ ಯಾವ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಕೊಡುತ್ತೆ, ನಾನು ಪೂರ್ತಿಯಾಗಿ ನಾನು ಅದನ್ನು ನಿಭಾಯಿಸೋಕ್ಕೆ ನಾನು ತಯಾರಾಗಿದ್ದೀನಿ. ಖಂಡಿತ ಹೋಗ್ತೀನಿ. ಓಎಸ್, ಥ್ಯಾಂಕ್ ಯು. ಟಿಕೆಟ್ ಆಕಾಂಕ್ಷಿ ಆಗಿದ್ರಿ. ಹೌದು. ಬಿಜೆಪಿ ತೊರೆದು ಕಾಂಗ್ರೆಸ್ ಕೂಡ ಸೇರಿದ್ರಿ ಕೆಲಸ ಮಾಡಿ. ಬಿಜೆಪಿ ತೊರೆದು ಅನ್ಬೇಡ, ನಾನು ಯಾವಾಗ್ಲೂ ಕಾಂಗ್ರೆಸ್ ಅವಳೇನೆ. ಹೌದು. ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ, ತಮ್ಮ ಹೆಸರು ಇಲ್ಲ. ಹೌದು, ನನ್ನ ಹೆಸರಿಲ್ಲ, ಆದ್ರೆ ಬಾಲರಾಜ್ ಗೌಡ್ರನ್ನ ಅಲ್ಲಿ ಆಯ್ಕೆ ಮಾಡಲಾಗಿದೆ. ಖಂಡಿತವಾಗ್ಲೂ ಏನು ಪಕ್ಷ ಹೇಳುತ್ತೆ ಹಾಗೆ ಪಕ್ಷದ ವರಿಷ್ಠರು ಏನು ಹೇಳ್ತಾರೆ, ನಾನು ಅಲ್ಲಿ ಗೋ ವಿತ್ ದಟ್. ಪ್ರಯತ್ನಕ್ಕೆ ಫಲ ಸಿಗೋದು ಒಂದೊಂದ್ಸತಿ ಸಿಗದೆ ಇರೋದು, ದಟ್ಸ್ ಫೈನ್. ಆದ್ರೆ ನನ್ಗನ್ಸುತ್ತೆ ಯಾವಾಗ್ಲೂ ನನ್ಗೆ ಇವಾಗ ಸಿದ್ದರಾಮಯ್ಯ ಸರ್ ಇರಬಹುದು, ಹಾಗೆ ನಮ್ಮ ಅಧ್ಯಕ್ಷರು ಇರಬಹುದು, ನನ್ನ ಒಳತಿಗೆ ಯೋಚನೆ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಈ ಮುಂಚೆ ಬಂದಾಗ್ಲೂ ಸಹ ಸಿದ್ದರಾಮಯ್ಯ ಸರ್ ಹೇಳ್ತಾ ಇದ್ರು, ಅಲ್ಲಿ ಬಲಿಷ್ಠವಾದಂತಹ ನಿನಗೆ ಆಪೋನೆಂಟ್ ಆಗ್ತಾರೆ, ನಿಜವಾಗ್ಲೂ ಯೋಚನೆ ಮಾಡು, ನಿನ್ಗಾಗತ್ತಾ ಆ ಥರ ಶಕ್ತಿ ಇದೆಯಾ ಅಂತ. ಎಲ್ಲ ಶಕ್ತಿನೂ ಅಂದ್ರೆ ಎಲ್ಲ ತರದ ಶಕ್ತಿ ನಿನ್ನಲ್ಲಿ ಇದೆಯಾ ಅಂತ. ಬಟ್ ಹಿ ಹ್ಯಾಡ್ ಆಲ್ಸೋ ಟೋಲ್ಡ್ ಮೀ ದಟ್ ಮೆರಿಟ್ ವೈಸ್ ಯು ಸ್ಟ್ಯಾಂಡ್ ಅ ಚಾನ್ಸ್. ಖಂಡಿತವಾಗ್ಲೂ ನೋಡೋಣ, ಏನಾದರೂ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಈಗಲೂ ಹೆಚ್ಚಿನದಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಸಮಾಧಾನ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೊಂದು ಧೈರ್ಯ ಇದೆ, ಅಥವಾ ನನ್ನಲ್ಲಿ ಒಂದು ಆತ್ಮವಿಶ್ವಾಸ ತುಂಬುವಂತ ಪ್ರಯತ್ನ ನನ್ನ ನಾಯಕರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ತುಂಬಾ ಸಂತೋಷ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಕಾಂಗ್ರೆಸ್ ಪಕ್ಷ ನನಗೆ ಯಾವ ಯಾವ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಕೊಡುತ್ತೆ, ನಾನು ಪೂರ್ತಿಯಾಗಿ ನಾನು ಅದನ್ನು ನಿಭಾಯಿಸೋಕ್ಕೆ ನಾನು ತಯಾರಾಗಿದ್ದೀನಿ. ಖಂಡಿತ ಹೋಗ್ತೀನಿ. ಓಎಸ್, ಥ್ಯಾಂಕ್ ಯು.